ಮತ್ತೊಮ್ಮೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಜ್ಞಾನಗಣಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ವರ್ಜಿಸುವ ವಿಧಾನದಲ್ಲಿ ಎರಡು ಥರ ಆಲ್ರೆಡಿ ಹೇಳಿದ್ದೀನಿ. ಒಂದು ಡೈರೆಕ್ಟ್ ಆಗಿ ಕೊಡ್ತಾರೆ, ಪ್ಲಸ್ ಮೈನಸ್ ಡೈರೆಕ್ಟ್ ಆಗಿ ಎಲಿಮಿನೇಷನ್ ಮಾಡ್ಬೋದು. ಇನ್ನೊಂದೆರಡು ಪ್ಲಸ್ ಕೊಡ್ತಾರೆ, ಅವಾಗ ಈಕ್ವೇಶನ್ 2 ಅಥವಾ ಸಮೀಕರಣ 2 ಅಲ್ಲಿ ಚಿಹ್ನೆಗಳನ್ನು ಅಂದರೆ ಸಿಂಬಲ್ಸ್ನ ಚೇಂಜ್ ಮಾಡಿ ನೀವು ಕ್ಯಾನ್ಸಲ್ ಮಾಡ್ಬೋದು. ನೋಡಿ, ಈಗ ಇದೊಂದು ಮೂರನೇ ಟೈಪ್. ಯಾವ ಥರ ಇದೆ? ಥರ್ಡ್ ಟೈಪ್ ನೋಡಿ. 2x 5x 2x 5x ಬೇರೆ ಬೇರೆ, 5y 2y ಬೇರೆ ಬೇರೆ. ಇಲ್ಲೂ 7 ಇದೆ ಸರ್, ಕ್ಯಾನ್ಸಲ್ ಮಾಡ್ಬೋದಾ? ಇದನ್ನು ಕ್ಯಾನ್ಸಲ್ ಇಲ್ಲ. ಒಂದು ವೆದರ್ ಇಟ್ ಈಸ್ ಎಕ್ಸ್ ಆರ್ ವೈ. ಸೊ ಇನ್ ಎಕ್ಸ್ ಮತ್ತು ವೈ ಅಲ್ಲಿ ಎರಡರಲ್ಲಿ ಒನ್ನನ್ನು ಯಾವ್ದಾರು ನೀವು ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಸೊ ಯಾವ ಥರ ಮಾಡೋದು ಸರ್? ಚಿಹ್ನೆ ಚೇಂಜ್ ಮಾಡಿದ್ರೆ, ಸಿಂಬಲ್ ಚೇಂಜ್ ಮಾಡಿದ್ರೆ ಕ್ಯಾನ್ಸಲ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ನೋಡಿ, ಇಲ್ಲಿ ಎಕ್ಸ್ ಇದೆ ಹೌದಾ? ನಿಮಗೆ ಎಕ್ಸ್ ಕ್ಯಾನ್ಸಲ್ ಆಗಬೇಕು ಅಂದರೆ ಎಕ್ಸ್ ತಗೊಳ್ಳಿ, ವೈ ಕ್ಯಾನ್ಸಲ್ ಆಗಬೇಕು ಅಂದರೆ ವೈ ತಗೊಳ್ಳಿ. ಸೊ ಇದು ಈಕ್ವೇಶನ್ 1, ಇದು ಈಕ್ವೇಶನ್ 2. ಕರೆಕ್ಟ್. ಈಕ್ವೇಶನ್ 1 ಅಲ್ಲಿ ಏನಿದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ನ ಬೆಲೆ 2 ಇದೆ. ಅದನ್ನ ಈಕ್ವೇಶನ್ 2 ಅಲ್ಲಿ ಏನು ಮಾಡಿ, ಮಲ್ಟಿಪ್ಲಿಕೇಶನ್. ಇಲ್ಲಿ ನೋಡಿ, ಈಕ್ವೇಶನ್ 2 ಅಲ್ಲಿ ಎಕ್ಸ್ ಪಕ್ಕ ಏನಿದೆ 5 ಇದೆ, ಅದನ್ನ ಈಕ್ವೇಶನ್ 1 ಅಲ್ಲಿ ಏನು ಮಲ್ಟಿಪ್ಲಿಕೇಶನ್. ಇಷ್ಟೇ ಇಲ್ಲಿರೋದು ಈಕ್ವೇಶನ್ 1 ಇರೋದು ಈಕ್ವೇಶನ್ 2, ಈಕ್ವೇಶನ್ 2 ಅಲ್ಲಿರೋದು ಈಕ್ವೇಶನ್ ಎಕ್ಸ್. ಅದೇ ನೀವು ವೈ ತಗೊಂಡ್ರೆ ಏನಾಗುತ್ತೆ, 5 ಇಲ್ಲಿಗೆ ಬರುತ್ತೆ, 2 ಇಲ್ಲಿಗೆ ಹೋಗುತ್ತೆ. ಇಷ್ಟೇ ಸಿಂಪಲ್ ಟೆಕ್ನಿಕ್. ನಿಮಗೆ ಅದ್ಯಾವುದು ಬೇಡ, ಬರೀ ಎಕ್ಸ್ನೇ ತೊಗೊಂಡ್ಬಿಡಿ, ಈಸಿಯಾಗಿ ಬರುತ್ತೆ. ಓಕೆನಾ? ಸೊ ಈಗ ಮಲ್ಟಿಪ್ಲಿಕೇಶನ್ 5 2s 10x ಪ್ಲಸ್ 5 5s 25y ಇಸ್ ಈಕ್ವಲ್ ಟು 7 5s ಎಷ್ಟು 35. 7 ಇಲ್ಲಿ 35 ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಇದು ಮಾಡೋಣ. 2 5s 10x ಪ್ಲಸ್ 2 2s 4 4y ಇಸ್ ಈಕ್ವಲ್ ಟು 7 2s 14. 7 2 16. ಈಗ ನೋಡಿ, 10x ಸೇಮ್ ಬಂತು ನೋಡಿ. ಈ ಥರ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಒಂದೊಂದು ಎಕ್ಸ್ ತಗೊಂಡ್ರು ಅಥವಾ ಎಕ್ಸ್ನ ಅಥವಾ ವೈ ಯಾವ್ದಾರ ತಗೊಳ್ಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಒಂದು ಸೇಮ್ ಆಗುತ್ತೆ ನಿಮಗೆ. ಸರ್ ಸೇಮ್ ಆಯಿತು, ಬಟ್ ಚಿಹ್ನೆಗಳು ಸೇಮ್ ಇಲ್ಲ. ನೆಕ್ಸ್ಟ್ ಏನಿಲ್ಲ, ಏನು ಮಾಡಬೇಕು, ಪ್ಲಸ್ ಇದು ಮೈನಸ್ ಮಾಡ್ಕೊಳ್ಳಿ. ನೋಡಿ, ಒಂದು ಪ್ಲಸ್ ಒಂದು ಮೈನಸ್, ಇದು ಕ್ಯಾನ್ಸಲ್ ಆಗೋಯ್ತು ಇವಾಗ. ಕರೆಕ್ಟ್ ಅಲ್ವಾ? ನೋಡಿ, 25 ಇದು ಪ್ಲಸ್ 25, ಇದು ಪ್ಲಸ್ ಇತ್ತು ಮೈನಸ್ ಆಯಿತು. ಸೊ ಏನಾಗುತ್ತೆ, ಒಂದು ಪ್ಲಸ್ಸು ಮೈನಸ್ ಇದ್ರೆ ಕಳಿಬೇಕು ಅಂದರೆ ಸಬ್ಸ್ಟ್ರಾಕ್ಷನ್ ಮಾಡಬೇಕು. 25 ಅಲ್ಲಿ 4ನ ಕ್ಯಾನ್ಸಲ್ ಮಾಡಿದ್ರೆ 21 ವೈ ಉಳಿಯುತ್ತೆ. ಕರೆಕ್ಟಾ? ವೈ ಬರೀಬೇಕು, ಮತ್ತು ವೈ ಮರೆತು ಬಿಟ್ಟಿರ. ಓಕೆನಾ? ನೋಡಿ, ಇದು ಪ್ಲಸ್ ಇತ್ತು ಮೈನಸ್ ಆಗೋಯ್ತು ಅಂದರೆ ಪ್ಲಸ್ಸು ಮೈನಸ್ ಕಳಿಬೇಕು. 35 ಅಲ್ಲಿ 14 ಕಳೆದ್ರೆ ಏನಾಗುತ್ತೆ, 21 ಬರುತ್ತೆ. ಕರೆಕ್ಟಾ? 35ರಲ್ಲಿ 14ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ನೀವು 21 ಬರುತ್ತೆ. ನಮಗೆ ಬೇಕಾಗಿರುವಂಥದ್ದು ವೈ 21. ಈ 21 ಏನಾಯ್ತು ಸರ್, 21 ವೈ ಮೀನ್ಸ್ ಮಲ್ಟಿಪ್ಲಿಕೇಶನ್. ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ. ಕರೆಕ್ಟಾ? ಗುಣಾಕಾರ ಈಕ್ವಲ್ಸ್ ಇಂದ ಈ ಕಡೆ ಬಂದಾಗ ಭಾಗಾಕಾರ ಆಗುತ್ತೆ. 21 1s 21. ಸೊ ವೈ ಇಸ್ ಈಕ್ವಲ್ ಟು 1 ಬಂತು. ಸೊ ಇದನ್ನೇನು ಮಾಡಬೇಕು, ಈಕ್ವೇಶನ್ 1 ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಈಕ್ವೇಶನ್ 1 ಏನಿದೆ ನೋಡಿ, 2x ಪ್ಲಸ್ 5y ಇಸ್ ಈಕ್ವಲ್ ಟು 7. 2x ಪ್ಲಸ್ 5y ಇಸ್ ಈಕ್ವಲ್ ಟು 7. ನೋಡಿ, 2x ಪ್ಲಸ್ 5 ವೈ ವ್ಯಾಲ್ಯೂ ಏನಿದೆ, ವೈ ಬೆಲೆ 1 ಇದೆ, ಅದರ ಬ್ರಾಕೆಟ್ ಹಾಕಿ 1 ಬರೀರಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ 2x ಪ್ಲಸ್ 5 1s 5 ಇಸ್ ಈಕ್ವಲ್ ಟು 7. ಸೊ 2x ಇಸ್ ಈಕ್ವಲ್ ಟು 7 ಪ್ಲಸ್ 5 ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್. ಕರೆಕ್ಟ್? ಫಸ್ಟ್ ಇದನ್ನ ಕಳಿಸಿ, ಆಮೇಲೆ ಇದು ಮಲ್ಟಿಪ್ಲಿಕೇಶನ್. ಫಸ್ಟ್ ಎಡಿಷನ್ ಆ ಕಡೆ ಕಳಿಸ್ಬಿಡೋಣ, ಮುಗೀತದೆ. ಇಲ್ಲಿ ನೋಡಿ, 2x ಇಸ್ ಈಕ್ವಲ್ ಟು 7ರಲ್ಲಿ 5ಅನ್ನ ಏನು ಮಾಡಬೇಕು, ಕಳಿಬೇಕು. 7 ಮೈನಸ್ 5 2 ಆಗುತ್ತೆ. ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 2. ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಡಿವಿಷನ್ ಆಗುತ್ತೆ. ಕರೆಕ್ಟಾ? ಗುಣಾಕಾರ ಈಕ್ವಲ್ಸ್ ಇಂದ ಆ ಕಡೆ ಹೋದ್ರೆ ಭಾಗಾಕಾರ ಆಗುತ್ತೆ. ಸೊ 2 1s 2 1s. ಸೊ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆನಾ? ಸೊ ಈ ತರ ನಿಮಗೆ ಆನ್ಸರ್ ಬರುತ್ತೆ. ಇಲ್ಲಿವರೆಗೂ ಫಸ್ಟ್ ಎಕ್ಸ್ ಕಂಡುಹಿಡಿತಿದ್ವಿ, ವೈ. ಸೊ ಯಾವ್ದು ಬೇಕೋ ಅದನ್ನ ನಾವಿಲ್ಲಿ ಕಂಡುಹಿಡ್ಕೊಬಹುದು. ವೆದರ್ ಇಟ್ ಇಸ್ ಎಕ್ಸ್ ಆರ್ ವೈ, ಯಾವ್ದಾರ ಒಂದು ವ್ಯಾಲ್ಯೂನ ನಾವು ಫಸ್ಟ್ ಕಂಡುಹಿಡಿಯಬಹುದು, ಅಥವಾ ಎಕ್ಸ್ ಅಥವಾ ವೈ ಅನ್ನ ನಾವು ಯಾವುದನ್ನು ಬೇಕಾದ್ರೂ ಎಲಿಮಿನೇಷನ್ ಮಾಡಬಹುದು. ಸೊ ಇದು ನಿಮಗಿರುವಂತಹ ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ. ಇದರಲ್ಲಿ ಇನ್ನೂ ಒಂದಿದೆ, ಯಾವುದು ಅಂದ್ರೆ ಆದೇಶ ವಿಧಾನ, ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್. ಅದು ಜಾಸ್ತಿ ಕೇಳಿಲ್ಲ ಜಾಸ್ತಿ. ಸೊ ಇದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿ. 2 ಮಾರ್ಕ್ಸ್ಗೆ ನಿಮಗೆ 100% ಬಂದೇ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ. ಓಕೆನಾ? ಸೊ ಥ್ಯಾಂಕ್ ಯು.